ವಚನಾನಂದ ಶ್ರೀಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಉಚ್ಚಾಟನೆಯ ಬಳಿಕವೂ ಕೂಡ ಅವರು ಮಠವನ್ನ ತೊರೆಯದೆ ಮಠದಲ್ಲೇ ಉಳಿಯುವಂತಹ ಹಠಕ್ಕೆ ಬಿದ್ದಿದ್ರು. ಇದಕ್ಕೆ ಸಂಬಂಧಿತವಾಗಿ ಟ್ರಸ್ಟಿಗಳು ಕೂಡ ಮಗದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳಿಗೆ ಸಂಕಷ್ಟ. ಮಠದ ಮಕ್ಕಳನ್ನ ಮಸಾಜ್ಗಾಗಿ ಬಳಸಿಕೊಂಡಂತಹ ಆರೋಪ ಅವರ ಮೇಲಿದೆ. 3 ಮಕ್ಕಳು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಈಗ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಶ್ರೀಗಳ ಹೇಳಿಕೆ ಪಡೆದಿದ್ದಾರೆ ಮಕ್ಕಳ ಕಲ್ಯಾಣ ಸಮಿತಿಯವರು. ಸ್ವಾಮೀಜಿ ಹೊಡೆಯುತ್ತಾರೆ, ಬೈತಾರೆ, ನಮ್ಮನ್ನ ಮಸಾಜ್ಗೆ ಬಳಸ್ಕೊಂಡಿದ್ರು, ಹುಷಾರಿಲ್ಲದಾಗ ಔಷಧಿ ಕೊಡಲ್ಲ ಅಂತ ನಮ್ಮನ್ನ ಪೀಡಿಸಿದ್ರು ಅಂತೆಲ್ಲ ಮಕ್ಕಳು ತಮ್ಮ ದೂರಿನಲ್ಲಿ ವಿವರಿಸಿದ್ದಾರೆ. ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ ನಂತರದಲ್ಲಿ ಇದನ್ನ ಇತ್ಯರ್ಥಪಡಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಆದರೆ ಶ್ರೀಗಳು ಹೇಗೆಲ್ಲ ನಮ್ಮನ್ನ ನಡೆಸ್ಕೊಂಡ್ರು ಅನ್ನೋದರ ಬಗ್ಗೆ ಮೂವರು ಮಕ್ಕಳು ಈಗ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಕಲ್ಯಾಣ ಸಮಿತಿ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಬಂದು ಮಕ್ಕಳ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಈ ಮೂಲಕವಾಗಿ ಶ್ರೀಗಳಿಗೆ ಸಂಕಷ್ಟ ಎದುರಾಗಿದೆ. ಹಿಂದೆ ಈ ರೀತಿ ಮಾಡಿದ್ರಿಂದ ನಾವು ಪೋಷಕರನ್ನ ಸಮಾಧಾನ ಪಡಿಸಿ ಆಗಲೇ ಶ್ರೀಗಳ ವಿರುದ್ಧ ದಾಖಲಾಗಬಹುದಾದಂತಹ ದೂರನ್ನ ತಡೆದಿದ್ವಿ. ಇನ್ ಕೇಸ್ ಆಗಿದ್ದಿದ್ರೆ ಪೋಕ್ಸೋ ಕಾಯ್ದೆ ಆಗಿ ಜೈಲಲ್ಲಿ ಇರ್ತಿದ್ರು ಅಂತೆಲ್ಲ ಟ್ರಸ್ಟಿಗಳು ಹೇಳಿದ್ರು. ಈಗ ಅದಕ್ಕೆ ದಿಢೀರ್ ಬೆಳವಣಿಗೆ ಎಂಬಂತೆ ದೂರು ದಾಖಲಾಗಿದೆ. ಈಗ ಇಲ್ಲಿ ಕೆಲಸ ಮಾಡ್ತಿರುವಂಥ ಅಶೋಕ್ ಮತ್ತು ರೇಣುಕಮ್ಮ ಅವರೆಲ್ಲ ಮಾತಾಡಿದಾಗ ಗುರುಗಳನ್ನು ಸಹ ಮಾತಾಡ್ತೀವಿ. ಸ್ವಾಮಿಯನ್ನ ಅವ್ರನ್ನೆಲ್ಲ ನಾವು ತಕ್ಷಣ ಮಾಡಿದಾಗ ಅದ್ರ ಮಕ್ಕಳು ಎಲ್ಲಿ ಮಲಗ್ತಾ ಇದ್ರು, ಮಕ್ಳು ಎಲ್ಲಿ ಓದ್ಕೊತಾ ಇದ್ರು, ಅವ್ರು ಯಾವ ಥರ ಸ್ಟಡಿ ಮಾಡ್ತಿದ್ರು, ಸ್ಕೂಲಿಗೆ ಯಾವ ಥರ ಹೋಗ್ತಾ ಇದ್ರು, ಗುರುಗಳ ಹತ್ರ ಯಾವ ಥರ ಇದ್ರು ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ ಸರ್. ಈಗ ಇಲ್ಲಿ ಊಟ ಎಷ್ಟು ಗಂಟೆಗೆ ಬಂದು ಊಟ ಮಾಡ್ತಿದ್ರು, ಅವ್ರಿಗೆ ಜ್ವರ ಬಂದಾಗ ಗಂಜಿ ಕೊಡ್ತಿದ್ರ, ನೀರೇನ ನೋಡ್ಕೊಂತಿದ್ರ, ಮಕ್ಕಳು ಹೆಂಗೆ ನೋಡ್ಕೊಂತಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಅದಿನ್ನೂ ಕೌನ್ಸಿಲಿಂಗ್ ರಿಪೋರ್ಟ್ ಬಂದಿಲ್ಲ ಸರ್. ಕೌನ್ಸಿಲಿಂಗ್ ಮಾಡಿಸಿದ್ವಿ ಮಕ್ಕಳದು, ಇವತ್ತು ಅಥವಾ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೌನ್ಸಿಲಿಂಗ್ ರಿಪೋರ್ಟ್ ನೋಡಿದ ಮೇಲೆ ಮಕ್ಕಳು ಏನು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ದೂರು ದಾಖಲಾದ್ಮೇಲೆ ಅಥವಾ ದೂರು ಕೊಟ್ಟ ಮೇಲೆ ನೀವು ಬರ್ಬೇಕಿತ್ತು. ಏನೇನು ಕೊಟ್ಟಿದ್ದಾರೆ, ಅದ್ರಲ್ಲಿ ಏನೇನಿತ್ತು ಮಕ್ಕಳ ಆರೋಪ? ಜ್ವರ ಬಂದರೆ ನಮಗೆ ತೋರಿಸ್ತಿರ್ಲಿಲ್ಲ, ಹಂಗೆ ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟದಿತ್ತು ಸರ್. ಮಕ್ಕಳು ಎಲ್ಲಿ ಈಗ ನಮ್ಮದು ಕಮಿಟಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು 3 ಮಕ್ಕಳು ನಮಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್. ನಮಗೆ ಅಲ್ಲಿ ನಮಗೆ ಮಠದಲ್ಲಿ ಸ್ವಲ್ಪ ಬೈಯೋದು ಹೊಡೆಯೋದು ಮಾಡ್ತಾರೆ ಅಂತೇಳಿ ನಮ್ಗೆ ಒಂದು ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ನಾವು ಹೆಚ್ಚಿನ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆಗಾಗಿ ಇವತ್ತು ಬಂದಿದ್ದೀವಿ ಸರ್. ಈಗ ದೂರ ಏನಿಲ್ಲ ಸರ್, ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರು, ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂತೇಳಿ ಹೇಳಿದ್ರು ಸರ್. ಅಷ್ಟೇ, ಅದು ಏನೋ ನಮಗೇನು ಹೇಳಿಲ್ಲ ಸರ್ ಮಕ್ಕಳಿಗೆ. ಸರ್ ಎಷ್ಟು ಜನ ದೂರು ಬಂದಿದೆ ಸರ್? ಎಷ್ಟು ಜನ ಕೊಟ್ಟಿದ್ದಾರೆ? ಇನ್ನು 3 ಮಕ್ಕಳು ಮಾತ್ರ ಸರ್. 3 ಜನ ಮಕ್ಕಳು ಸರ್. ಈಗ ಕೊಟ್ಟ ದೂರು ಕೊಟ್ಟಂತ ಏನಾದರೂ ಕಂಡು ಬಂತ ನಿಮಗಿಲ್ಲ ಈಗ ಅಂತ? ಈಗ ನಿಮ್ಮ ತನಿಖೆಯಲ್ಲಿ ಸತ್ಯ ಇದೆ ಅಂತ ಮಕ್ಕಳು ದೂರು ಕೊಟ್ಟಿದ್ದಾರೆ, ಪರಿಶೀಲಿಸಿದ್ದೀವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ಟ್ರಸ್ಟಿಗಳು ಹೇಳ್ತಿದ್ದ ಹಾಗೆ ಬಹಳ ಸೀರಿಯಸ್ ವಿಚಾರಗಳನ್ನ ಮಕ್ಕಳು ಎತ್ತಿದ್ದಾರಾ, ಅಥವಾ ತಮಗೆ ಊಟ ಕೊಡ್ತಾರಲ್ಲ, ಔಷಧಿ ಕೊಡ್ತಾರಲ್ಲ ಅನ್ನೋ ಸಣ್ಣ ಪುಟ್ಟ ವಿಷಯಗಳು ಮಾತ್ರ ಕಾಣಿಸ್ತಾ ಇದೆಯಾ? ದಿವ್ಯಜ್ಯೋತಿ, ಏನು ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ವಿರುದ್ಧ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೂಡ ಟ್ರಸ್ಟಿ ಅವರು ಕೂಡ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಮಠದಲ್ಲಿದ್ದಂತಹ ವಿದ್ಯಾರ್ಥಿಗಳನ್ನ ಅವರು ಮಸಾಜ್ಗೋಸ್ಕರ ಬಳಕೆ ಮಾಡ್ಕೊಂತಿದ್ರು, ಮತ್ತೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅವರಿಗೆ ಕಿರುಕುಳ ಕೂಡ ಕೊಡ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರು. ಅದೇ ರೀತಿಯಾಗಿ ಮಕ್ಕಳು ಕೂಡ CWC ಮುಂದೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡ್ರು. 3 ಜನ ವಿದ್ಯಾರ್ಥಿಗಳು ಕೂಡ ದೂರನ್ನು ಕೂಡ ದಾಖಲು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು CWC ಅಧ್ಯಕ್ಷರಾದಂತಹ ಮಂಜುಳಾ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಕೂಡ ಬಂದು ಸ್ವಾಮೀಜಿ ಅವ್ರನ್ನಾಗಿರ್ಬೋದು, ಮತ್ತೆ ಮಠದಲ್ಲಿರುವಂತಹ ಮುಖಂಡರು ಆಗಿರ್ಬೋದು, ಮತ್ತೆ ಸಿಬ್ಬಂದಿಗಳು, ಮತ್ತೆ ಹಾಸ್ಟೆಲ್ ಏನು ನೋಡ್ಕೊಂತಿದ್ರು ಅವರ ಸಿಬ್ಬಂದಿಗಳು ಕೂಡ ಒಂದು ವಿಚಾರಣೆ ಕೂಡ ನಡೆಸಿ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡು ಹೋಗಿದ್ದಾರೆ. ಪ್ರಮುಖವಾಗಿ CWC ಅಧ್ಯಕ್ಷರು ಹೇಳಿದಂತ ಪ್ರಕಾರವಾಗಿ ನಮ್ಗೆ ಯಾವುದೇ ರೀತಿಯಂತಹ ಅಂದ್ರೆ ಕಿರುಕುಳ ಕೊಡ್ತಾ ಇದ್ರು. ಪ್ರಮುಖವಾಗಿ ಜ್ವರ ಬಂದಂತ ಸಂದರ್ಭದಲ್ಲಿ ನಮ್ಗೆ ನೀರನ್ನ ಹಾಕ್ತಾ ಇದ್ರು, ಮತ್ತೆ ನಮ್ಗೆ ಸರಿಯಾಗಿ ಊಟವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಮಾಡಿದ್ರೆ ಹೊರತು ನಮ್ಮನ್ನ ಮಸಾಜ್ಗೋಸ್ಕರ ಬಳಕೆ ಮಾಡ್ಕೊಂತ ಇದ್ರು ಅನ್ನುವಂಥ ಆರೋಪ ಕೂಡ ಅಲ್ಲಿ ದೂರಲ್ಲಿ ಲಿಖಿತವಾಗಿ ಕೊಟ್ಟಿಲ್ಲ. ನಂತರದಲ್ಲಿ ಕೌನ್ಸಿಲಿಂಗ್ ಏನಾಗುತ್ತೆ, ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿಯಾಗಿ ಅವರು ದೂರು ಕೊಡ್ತಾರೆ, ಮತ್ತೆ ಅವ್ರ ಹೇಳಿಕೆಯನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದು ನೋಡ್ಕೊಂಡು ಅದ್ರ ಮುಂದೆ ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ತೀವಿ. ಸದ್ಯಕ್ಕೆ ನಾವು ಇಲ್ಲಿರುವಂತಹ ಅಂದ್ರೆ ಸಿಬ್ಬಂದಿಗಳಾಗಿರ್ಬೋದು, ಮತ್ತೆ ಸ್ವಾಮೀಜಿಯವರಾಗಿರ್ಬೋದು, ಮತ್ತೆ ಮಠದ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ನಾವು ಒಂದು ವಿಚಾರಣೆ ಕೂಡ ನಡೆಸಿದ್ವಿ, ಮತ್ತೆ ಅವ್ರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡ್ವಿ. ನಂತರ ಕೆಲವೊಬ್ರು ಮಠದ ಟ್ರಸ್ಟಿಗಳಾಗಿರ್ಬೋದು, ಮತ್ತೆ ಕಾರು ಚಾಲಕರು ಇವೆಲ್ಲ ಇನ್ನು ಮಠದಲ್ಲಿಲ್ಲ, ಅವ್ರನ್ನು ಕೂಡ ಕರೆಸಿ ನಾವು ವಿಚಾರಣೆ ಕೊಡಿಸಿದ ನಂತರದಲ್ಲಿ ಅವ್ರನ್ನ ಮುಂದಿನ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಮಾತು ಕೂಡ ಹೇಳಿರುವಂಥದ್ದು. ಮತ್ತೆ
ಆಯಾ ಅಂದ್ರೆ ಇದಾದ ನಂತರದಲ್ಲಿ ಏನಾದ್ರೂ ಸ್ವಾಮೀಜಿಗಳು ವಿದ್ಯಾರ್ಥಿಗಳನ್ನ ಮಸಾಜ್ಗೆ ಬಳಕೆ ಮಾಡ್ಕೊಂತಿದ್ರು ಅನ್ನುವಂತ ದೃಢಪಟ್ರೆ ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ನಾವು ಆಯಾ ಲಿಮಿಟ್ಸ್ ಅಂದ್ರೆ ಹರಿಹರ ಪಂಚಮಸಾಲಿ ಪೀಠ ಹರಿಹರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಲಿಮಿಟ್ಸ್ ಬರುತ್ತೆ. ಆ ಲಿಮಿಟ್ಸ್ ಅಲ್ಲಿ ನಾವು ಅವ್ರಿಗೆ ದೂರನ್ನು ಕೂಡ ಕೊಡ್ತೀವಿ ಅನ್ನುವಂತ ಮಾತು ಕೂಡ ಹೇಳ್ತಾ ಇರುವಂತದ್ದು.